Hi viewers, ಎಲ್ಲರಿಗೂ ನಮಸ್ಕಾರ. Welcome to my channel Anju Swayam Computer Education. Stay home, stay safe and stay healthy. ಟ್ಯಾಲಿಯಲ್ಲಿ ಜರ್ನಲ್ ವೋಚರ್ ಅಂದರೆ ಏನು, ಜರ್ನಲ್ ವೋಚರಲ್ಲಿ ಯಾವ ಥರ ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಬೇಕಾದ್ರೆ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವಿನ್ನೂ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಟಚ್ ಮಾಡಿದ್ರೆ ನನ್ನ ವಿಡಿಯೋದು ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮ್ಯಾನ್ಯುವಲ್ ಅಕೌಂಟಿಂಗಲ್ಲಿ ಜರ್ನಲ್ ಅನ್ನೋದು ಒಂದು ಬುಕ್ಕು. ಈ ಬುಕ್ಕಲ್ಲಿ ಎಲ್ಲ ರೀತಿಯಾದಂಥ ಟ್ರಾನ್ಸಾಕ್ಷನ್ಸ್ನು ನಾವು ಫಸ್ಟ್ ರೆಕಾರ್ಡ್ ಮಾಡ್ತೀವಿ. ಸೊ ಜರ್ನಲನ್ನು ನಾವು ಫಸ್ಟ್ ಎಂಟ್ರಿ ಆಫ್ ಟ್ರಾನ್ಸಾಕ್ಷನ್ ಅಂತಲೂ ಕರಿತೀವಿ. ಈ ಜರ್ನಲ್ ಬುಕ್ಕಲ್ಲಿ ಎಂಟ್ರಿ ಆಗಿರೋವಂಥ ಒಂದು ಟ್ರಾನ್ಸಾಕ್ಷನ್ಸ್ನ ನಂತರ ಲೆಡ್ಜರ್ಸ್ಗೆ ನಾವು ಪೋಸ್ಟ್ ಮಾಡ್ತೀವಿ. ಬಟ್ ಟ್ಯಾಲಿಯಲ್ಲಿ ಜರ್ನಲ್ ಅನ್ನೋದು ಒಂದು ವೋಚರ್ ಟೈಪು. ಸೊ ಈ ವೋಚರಲ್ಲಿ ನಾವು ಸ್ಪೆಷಲ್ ಟ್ರಾನ್ಸಾಕ್ಷನ್ಸ್ನ ಅಂದರೆ ಯಾವ್ಯಾವ ಟ್ರಾನ್ಸಾಕ್ಷನ್ಸ್ನ ನಾವು ಪೇಮೆಂಟ್, ರೆಸಿಪ್ಟು, ಕಾಂಟ್ರಾ ವೋಚರು, ಸೇಲ್ಸ್ ಮತ್ತು ಪರ್ಚೇಸ್ ವೋಚರಲ್ಲಿ ರೆಕಾರ್ಡ್ ಮಾಡೋದಕ್ಕೆ ಆಗೋದಿಲ್ವೋ ಆ ಥರದ ಟ್ರಾನ್ಸಾಕ್ಷನ್ಸ್ನ ನಾವು ಇದರಲ್ಲಿ ರೆಕಾರ್ಡ್ ಮಾಡ್ತೀವಿ. ಇನ್ನೊಂದು ರೀತಿ ಹೇಳಬೇಕಂದ್ರೆ ಜರ್ನಲ್ ವೋಚರ್ ಅನ್ನೋದು ಒಂದು ಅಡ್ಜಸ್ಟ್ಮೆಂಟ್ ವೋಚರು. ಇದರಲ್ಲಿ ಎರಡು ಲೆಡ್ಜರ್ಸ್ ಮಧ್ಯೆ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇದ್ದರೆ ಆ ಥರ ಒಂದು ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡ್ತೀವಿ. ಯಾವುದೇ ರೀತಿಯಾದಂಥ ಔಟ್ಸೈಡ್ ಪಾರ್ಟೀಸ್ ಅಂದರೆ ಡೇಟಾಸ್ ಆಗ್ಬೋದು, ಕ್ರೆಡಿಟಾಸ್ ಆಗ್ಬೋದು, ಬ್ರಾಂಚಸ್ಸು, ಡಿವಿಷನ್ಸು ಈ ಒಂದು ವೋಚರ್ ಎಂಟ್ರಿಯಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಜೊತೆಗೆ ನಾನ್ ಕ್ಯಾಶ್ ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ಸು ಅಂದರೆ ಏನಾದರೂ ಒಂದು ಮಿಸ್ಟೇಕ್ಸ್ ಆಗಿದ್ದರೆ, ರಾಂಗ್ ಆಗಿ ಕ್ರೆಡಿಟ್ ಅಥವಾ ಡೆಬಿಟ್ಸ್ ಅನ್ನೋದು ಇದರಲ್ಲಿ ಎಂಟರ್ ಆಗಿದ್ದರೆ ವೋಚರ್ಸಲ್ಲಿ ಅದನ್ನು ರೆಕ್ಟಿಫೈ ಮಾಡುವಂಥ ಕರೆಕ್ಷನ್ ಎಂಟ್ರೀಸ್ನ ನಾವು ಈ ಜರ್ನಲ್ ವೋಚರಲ್ಲಿ ರೆಕಾರ್ಡ್ ಮಾಡ್ತೀವಿ. ಹಾಗಾದರೆ ಬನ್ನಿ ಜರ್ನಲ್ ವೋಚರಲ್ಲಿ ಯಾವ ಥರದ್ದು ಸ್ಪೆಷಲ್ ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡ್ತಾರೆ ಅಂತ ನೋಡೋಣ. ಮೊದಲನೇದಾಗಿ ಕ್ರೆಡಿಟ್ ಪರ್ಚೇಸ್ ಆಫ್ ಎಕ್ಸ್ಪೆನ್ಸಸ್ ಅಂದರೆ ಕಂಪನಿಯಿಂದ ಆಗೋವಂಥ ಎಕ್ಸ್ಪೆನ್ಸಸ್ನ ನಾವು ಕ್ರೆಡಿಟ್ ಮೇಲೆ ಪರ್ಚೇಸ್ ಮಾಡಿದಾಗ, ಎಕ್ಸಾಂಪಲ್ ಹೇಳಬೇಕಂದ್ರೆ ಆಫೀಸ್ಗೆ ಬೇಕಾಗಿರುವಂಥ ಸ್ಟೇಷ್ನರೀಸ್ನ ನಾವು ಕ್ಯಾಶ್ ಕೊಡದೇನೆ ಸಾಲದ ಮೇಲೆ, ಕ್ರೆಡಿಟ್ ಅಂದರೆ ಇಲ್ಲಿ ಸಾಲ ಅಂತ ಬರುತ್ತೆ, ಸಾಲದ ಮೇಲೆ ನಾವು ಪರ್ಚೇಸ್ ಮಾಡಿದಾಗ ಆ ಒಂದು ಟ್ರಾನ್ಸಾಕ್ಷನ್ನ ನಾವು ಜರ್ನಲ್ ವೋಚರಲ್ಲಿ ರೆಕಾರ್ಡ್ ಮಾಡ್ತೀವಿ. ಅಥವಾ ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಅಂದರೆ ಡ್ರಿಂಕಿಂಗ್ ವಾಟರು ಅಥವಾ ಸ್ಟಾಫ್ ಫುಡ್ ಬಿಲ್ಸು ಇದೆಲ್ಲ ಕೂಡ ನಮಗೆ ಇಮಿಡಿಯೇಟಾಗಿ ನಾವು ಕ್ಯಾಶ್ ಪೇ ಮಾಡಿದಿರ ಸಾಲದ ಮೇಲೆ ನಾವು ಪರ್ಚೇಸ್ ಮಾಡಿದಾಗ ಇದನ್ನೆಲ್ಲ ಕೂಡ ನಾವು ಜರ್ನಲ್ ವೋಚರಲ್ಲಿ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು ಅಂದರೆ ಎಕ್ಸ್ಪೆನ್ಸಸ್ಗೆ ನಾವು ಪೇಮೆಂಟ್ ಮಾಡಬೇಕು, ಡ್ಯೂ ಇದೆ ಬಟ್ ಇನ್ನೂ ಪೇ ಮಾಡಿಲ್ಲ, ಈ ಥರದ ಎಕ್ಸ್ಪೆನ್ಸಸ್. ಎಕ್ಸಾಂಪಲ್ ಹೇಳಬೇಕಂದ್ರೆ ಏಪ್ರಿಲ್ ಮಂತ್ದು ಟೆಲಿಫೋನ್ ಎಕ್ಸ್ಪೆನ್ಸಸ್ ಅಥವಾ ಟೆಲಿಫೋನ್ ಬಿಲ್ಲನ್ನು ನಾವು ಮೇ ಮಂತ್ ಅಂದರೆ ಅದರ ನೆಕ್ಸ್ಟ್ ಮಂತ್ ಮೇ ಮಂತ್ ನಾವು ಪೇ ಮಾಡ್ತೀವಿ. ಆದರೆ ಪ್ರಾಫಿಟ್ ಆ್ಯಂಡ್ ಲಾಸ್ದು ಅಕ್ಯುರೇಟ್ ಫೈನಾನ್ಷಿಯಲ್ ರಿಪೋರ್ಟ್ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಆ ಟೆಲಿಫೋನ್ ಎಕ್ಸ್ಪೆನ್ಸಸ್ನ ನಾವು ಏಪ್ರಿಲ್ ಮಂತ್ ಎಂಡಲ್ಲೇ ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಈ ಏಪ್ರಿಲ್ ಮಂತ್ ಎಂಡಲ್ಲಿ ನಾವು ಈ ಜರ್ನಲ್ ವೋಚರಲ್ಲಿ ನಾವು ಇದನ್ನು ಎಂಟ್ರಿ ಮಾಡ್ತೀವಿ. ಸೊ ಜರ್ನಲ್ ವೋಚರಲ್ಲಿ ಎಂಟ್ರಿ ಮಾಡಬೇಕಾದ್ರೆ ನಾವು ಟೆಲಿಫೋನ್ ಎಕ್ಸ್ಪೆನ್ಸಸ್ನ ಡೆಬಿಟ್ ಮಾಡಿ ಟೆಲಿಫೋನ್ ಎಕ್ಸ್ಪೆನ್ಸಸ್ ಪೇಯೇಬಲನ್ನು ಕ್ರೆಡಿಟ್ ಮಾಡೋದ್ರ ಮುಖಾಂತರ ನಾವು ಈ ಒಂದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ನ ನಾವು ರೆಕಾರ್ಡ್ ಮಾಡ್ತೀವಿ. ಸೊ ಇದೇ ರೀತಿ ಎಲೆಕ್ಟ್ರಿಸಿಟಿ ಬಿಲ್ಸ್ ಪೇಯೇಬಲ್ಲು, ಇಂಟರೆಸ್ಟ್ ಪೇಯೇಬಲ್ಸು ಎಲ್ಲ ಕೂಡ ನಾವು ಈ ಜರ್ನಲ್ ವೋಚರಲ್ಲಿ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು ಅಂದರೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಇನ್ಸೂರೆನ್ಸ್ ಪ್ರೀಮಿಯಮ್ಮು ನಾವು ಇಯರ್ಲಿ ಒನ್ಸ್ ಪೇ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪರ್ ಇಯರು 10,000 ಅಂತ ಇಟ್ಕೊಳ್ಳಿ. ಈ 10,000 ನಾವು ಅಟ್ ಎ ಟೈಮ್ ಪೇ ಮಾಡಿಬಿಡ್ತೀವಿ. ಬಟ್ ನಾವು ಇದನ್ನು ಎಕ್ಸ್ಪೆನ್ಸಸ್ಸಲ್ಲಿ ನಾವು ರೆಕಾರ್ಡ್ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು 10,000ನ ಸೊ ಈ 12 ಮಂತ್ಸ್ ಪರ್ ಇಯರ್ ಅಂದರೆ 12 ಮಂತ್ಸ್ ಅಲ್ವಾ, ಸೊ 12 ಮಂತ್ಸ್ ಅಂದರೆ 12ಇಂದ ಡಿವೈಡ್ ಮಾಡಿ ಪರ್ ಮಂತ್ ಎಷ್ಟಾಗುತ್ತೆ ಅಂತ ಹೇಳಿಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡಿ ಎವ್ರಿ ಮಂತು ಅದನ್ನು ನಾವು ಜರ್ನಲ್ ವೋಚರಲ್ಲಿ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟು ಅಕ್ರ್ಯೂಡ್ ಇನ್ಕಮ್ ಅಂದರೆ ಇನ್ಕಮ್ ಅರ್ನ್ಡ್ ಬಟ್ ನಾಟ್ ರಿಸೀವ್ಡ್ ಅಂದರೆ ಇನ್ಕಮ್ ಅನ್ನೋದು ನಾವು ಅರ್ನ್ ಮಾಡಿದ್ದೀವಿ ಬಟ್ ನಮ್ಗೆ ಇನ್ನೂ ಅದನ್ನು ರಿಸೀವ್ ಮಾಡಿಲ್ಲ. ಸೊ ಈ ಥರ ಒಂದು ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡ್ತೀವಿ. ಸೊ ಈ ಅಕ್ರ್ಯೂಡ್ ಇನ್ಕಮ್ ಬಂದು ಕಂಪನಿದು ಕರೆಂಟ್ ಅಸೆಟ್ ಆಗಿರುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಸೊ ನಮ್ಮ ಕಂಪನಿಯಲ್ಲಿ ನಾವು ಒಂದು 50,000 ರುಪೀಸ್ನ ನಾವು 7 ಇಯರ್ಸ್ಗೆ ನಾವೇನು ಮಾಡಿರ್ತೀವಿ, ಫಿಕ್ಸ್ಡ್ ಡೆಪಾಸಿಟ್ ಮಾಡಿರ್ತೀವಿ. ಬ್ಯಾಂಕಲ್ಲಿ 7 ಇಯರ್ಸ್ಗೆ 50,000 ರುಪೀಸ್ನ ಫಿಕ್ಸ್ಡ್ ಡೆಪಾಸಿಟ್ ಮಾಡಿರ್ತೀವಿ. ಸೊ ಇಂಟ್ರೆಸ್ಟ್ ರೇಟಿಂಗ್ ಬಂದುಬಿಟ್ಟು 8.5% ಪರ್ ಇಯರ್ ಆಗಿರುತ್ತೆ. ಓಕೆ, ಅಂದರೆ ಇಯರ್ಲಿ 8.5% ನಮಗೆ ಕ್ಯಾಲ್ಕುಲೇಟ್ ಆಗುತ್ತೆ. ಬಟ್ ನಮಗೆ ಎವ್ರಿ ಇಯರು ಆ ಇಂಟ್ರೆಸ್ಟ್ ಅನ್ನೋದು ನಾವು ರಿಸೀವ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಕಂಪ್ಲೀಷನ್ ಆಫ್ 7 ಇಯರ್ಸ್ ಕಂಪ್ಲೀಟ್ ಆದ ಮೇಲೇ ನಮಗೆ ಸೊ ವಿತ್ ಇಂಟ್ರೆಸ್ಟ್ ನಮಗೆ ಅಮೌಂಟ್ ಅನ್ನೋದು ನಮ್ಮ ಕೈಗೆ ಸಿಗುತ್ತೆ. ಬಟ್ ಇದು ಪ್ರಾಫಿಟ್ ಅಲ್ವಾ, ನಮಗೆ ಇಂಟ್ರೆಸ್ಟ್ ಬರ್ತಾ ಇರೋದು. ಸೊ ಇದನ್ನು ನಾವು ಎವ್ರಿ ಮಂತ್ಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನಮಗೆ ಇಂಟ್ರೆಸ್ಟ್ ಅರ್ನಿಂಗ್ ಎವ್ರಿ ಮಂತ್ ಪರ್ ಮಂತ್ ನಮಗೆ ಎಷ್ಟು ಇಂಟ್ರೆಸ್ಟ್ ನಾವು ಅರ್ನ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಈ ಒಂದು ಜರ್ನಲ್ ವೋಚರಲ್ಲಿ ರೆಕಾರ್ಡ್ ಮಾಡಿ ತೋರಿಸ್ತೀವಿ. ನೆಕ್ಸ್ಟು ಅರ್ನ್ಡ್ ಇನ್ಕಮ್ ಅಂದರೆ ನಾವು ಇನ್ಕಮನ್ನು ರಿಸೀವ್ ಮಾಡಿಬಿಟ್ಟಿದ್ದೀವಿ ಬಟ್ ಇನ್ನೂ ಅರ್ನೇ ಮಾಡಿಲ್ಲ.
ಓಕೆ, ಸೊ ಏನಿರುತ್ತೆ ಈ ಥರದ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿದ್ರೆ, ನಮ್ಮ ಕಂಪನಿಯಿಂದ ಗೂಡ್ಸನ್ನು ಪರ್ಚೇಸ್ ಮಾಡುವಂಥ ಕಸ್ಟಮರ್ಸ್. ಸೊ ಈ ಕಸ್ಟಮರ್ಸು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಒಂದು ಪರ್ಚೇಸ್ ಆರ್ಡರ್ನ ಪ್ಲೇಸ್ ಮಾಡಿ ಅಡ್ವಾನ್ಸ್ ಆಗಿ ಸಮ್ ಅಮೌಂಟನ್ನು ಪೇ ಮಾಡ್ತಾರೆ. ಸೊ ಈ ಒಂದು ಅಮೌಂಟು ನಮಗೆ ಅನ್ಅರ್ನ್ಡ್ ಇನ್ಕಮಲ್ಲಿ ಬರುತ್ತೆ. ಅಂದರೆ ನಾವಿನ್ನೂ ಅರ್ನ್ ಮಾಡಿಲ್ಲ, ನಾವು ಅವ್ರಿಗೆ ಗೂಡ್ಸನ್ನ ಡೆಲಿವರಿ ಕೊಡೋವರೆಗೂ ಕೂಡ ಅದು ನಮ್ಮ ಅಮೌಂಟ್ ಅಲ್ವಾ. ಸೊ ಹಾಗಾಗಿ ಈ ರೀತಿಯಾದಂಥ ಟ್ರಾನ್ಸಾಕ್ಷನ್ಸ್ನ ನಾವು ಈ ಜರ್ನಲ್ ವೋಚರಲ್ಲಿ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟು ಕರೆಕ್ಷನ್ ಎಂಟ್ರೀಸು. ಕೆಲವೊಂದು ಸಲ ಅಕೌಂಟೆಂಟ್ ಕಡೆಯಿಂದ ರಾಂಗ್ ಆಗಿ ಕ್ರೆಡಿಟೆಡ್ ಅಮೌಂಟು ಮತ್ತು ಡೆಬಿಟೆಡ್ ಅಮೌಂಟ್ ಅನ್ನೋದು ರಾಂಗ್ ಆಗಿ ಎಂಟ್ರೀಸ್ ಆಗಿಬಿಟ್ಟಿರುತ್ತೆ. ಆ ರಾಂಗ್ ಆಗಿ ಎಂಟ್ರೀಸ್ ಆಗಿರೋ ಅಂಥ ಒಂದು ಲೆಡ್ಜರ್ಸನ್ನು ನಾವು ಈ ಜರ್ನಲ್ ವೋಚರ್ ಮುಖಾಂತರ ಕರೆಕ್ಷನ್ಸ್ನ ಮಾಡ್ಬೋದು. ನೆಕ್ಸ್ಟು ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಆನ್ ಕ್ರೆಡಿಟ್ ಬೇಸಿಸ್. ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಇದರಲ್ಲಿ ಬಿಲ್ಡಿಂಗ್ ಆಗ್ಬೋದು, ಅಥವಾ ಯಾವುದಾದ್ರೂ ಒಂದು ಪ್ಲೇಸ್ ಆಗ್ಬೋದು, ಅಂದರೆ ಸೈಟ್ ಆಗ್ಬೋದು, ಅಥವಾ ಫರ್ನಿಚರು, ಮೆಷಿನರಿ, ಈ ಒಂದು ಫಿಕ್ಸ್ಡ್ ಅಸೆಟ್ಸ್ನ ನಾವು ಕ್ರೆಡಿಟ್ ಮೇಲೆ ಪರ್ಚೇಸ್ ಮಾಡಿದಾಗ, ಅಂದರೆ ಸಾಲದ ಮೇಲೆ, ಸೊ ವಿತೌಟ್ ಪೇಯಿಂಗ್ ದ ಫುಲ್ ಕ್ಯಾಶ್ ಅಮೌಂಟ್, ಸಾಲದ ಮೇಲೆ ಪರ್ಚೇಸ್ ಮಾಡಿದಾಗ ಆ ಒಂದು ಟ್ರಾನ್ಸಾಕ್ಷನ್ಸ್ನ ನಾವು ಈ ಒಂದು ಜರ್ನಲ್ ವೋಚರಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟು ಡಿಪ್ರಿಸಿಯೇಷನ್ ಆಫ್ ಅಸೆಟ್. ಅಂದರೆ ಕೆಲವೊಂದು ಫಿಕ್ಸ್ಡ್ ಅಸೆಟ್ಸ್ ವ್ಯಾಲ್ಯೂ ಮಾರ್ಕೆಟಲ್ಲಿ ದಿನೇ ಅದರ ವ್ಯಾಲ್ಯೂ ಬಂದುಬಿಟ್ಟು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಫಿಕ್ಸ್ಡ್ ಅಸೆಟ್ಸ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗೋದನ್ನು ನಾವು ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ಫ್ಯಾಕ್ಟ್ರಿಯಲ್ಲಿ ಮೆಟೀರಿಯಲ್ಸ್ನ ಅಂದರೆ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಪರ್ಚೇಸ್ ಮಾಡಿರುವಂಥ ಒಂದು ಮೆಷಿನರಿ. ಸೊ ಮೆಷಿನರಿ ಬಂದುಬಿಟ್ಟು ನಾವು ಪರ್ಚೇಸ್ ಮಾಡಿದಾಗ ಅದರ ವ್ಯಾಲ್ಯೂ ಬಂದುಬಿಟ್ಟು 1 ಲ್ಯಾಕ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಬಟ್ ಅದು ನಾವು ಯೂಸ್ ಮಾಡ್ತಾ ಏನಾಗುತ್ತೆ, ಅದರ ವ್ಯಾಲ್ಯೂ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಆಫ್ಟರ್ ಒಂದು 5 ಇಯರ್ಸು ಅದೇ ಮೆಷಿನರಿನ ನಾವು ಸೇಲ್ ಮಾಡಬೇಕಾದ್ರೆ ನಾವು ಒಂದು 40,000ಗೋ 50,000ಗೋ ಸೇಲ್ ಮಾಡಬೇಕಾಗುತ್ತೆ. ಈ ರೀತಿ ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಡಿಕ್ರೀಸ್ ಆಗ್ತಾ ಇರೋವಂಥ ವ್ಯಾಲ್ಯೂನ, ಅಂದರೆ ನಾವು ಡಿಪ್ರಿಸಿಯೇಷನ್ ಅಮೌಂಟನ್ನು ಜರ್ನಲ್ ವೋಚರಲ್ಲಿ ರೆಕಾರ್ಡ್ ಮಾಡ್ತೀವಿ. ಜರ್ನಲ್ ವೋಚರಲ್ಲಿ ಯಾವ ರೀತಿಯಾದಂಥ ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡ್ತೀವಿ ಅಂತ ಗೊತ್ತಾಯ್ತಲ್ಲ. ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.